ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತು ನಾವು ಈ ದಿನದ ವಿಶೇಷತೆ ರಾಶಿ ಫಲಗಳ ಜೊತೆಗೆ ದೇವರಿಗೆ ಹರಕೆ ಹೊರುವ ಬಗ್ಗೆ ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅಪ್ಪ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವ ಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರೂಜಿ, ಮೊದಲಿಗೆ ಈ ದಿನದ ವಿಶೇಷತೆ ಏನು ಅಂತ? ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ಎಲ್ಲ ವೀಕ್ಷಕರಿಗೂ, ನನ್ನ ದೇಶದ ಅನ್ನದಾತರಾದ ಪ್ರತಿಯೊಬ್ಬ ರೈತ ಸನ್ಮಿತ್ರರಿಗೂ, ದೇಶವನ್ನು ನಿತ್ಯ ನಿರಂತರವಾಗಿ ಕಾಯುವಂತಹ ಪ್ರತಿಯೊಬ್ಬ ಸೈನಿಕ ಸನ್ಮಿತ್ರರಿಗೂ, ಹಾಗೆ ಪ್ರತಿನಿತ್ಯವೂ ಕೂಡ ನಮ್ಮ ಎಲ್ಲ ವ್ಯವಹಾರಾದಿಗಳಿಗೆ ವಿಶೇಷವಾಗಿ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ಚಾಲಕ ಸನ್ಮಿತ್ರರಿಗೂ ಕೂಡ ವಿಶೇಷವಾಗಿ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ಅವರೆಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಆ ಜಗದಂಬೆ ಅನುಗ್ರಹಿಸಲಿ ಅಂತೇಳಿ ಅವಳಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಅಡಿದಾವರಗಳಿಗೆ ವಂದಿಸುತ್ತಾ ಇವತ್ತಿನ ದಿವಸ ವಿಶೇಷವಾಗಿ ಸ್ವಸ್ತಿಶ್ರೀ ವಿಶ್ವಾವಸನಾಮ ಸಂವತ್ಸರೇ ಉತ್ತರಾಯಣಿ ಶಿಶಿರ ಋತುವಿನ ಪಾಲ್ಗುಣ ಮಾಸ ಶುಕ್ಲ ಪಕ್ಷದ ನವಮಿ ತಿಥಿಯುಕ್ತವಾಗಿ ಬುಧವಾರ, ಜೊತೆಗೆ ರೋಹಿಣಿ ನಕ್ಷತ್ರ ಬಂದಿರತಕ್ಕಂಥದ್ದು. ಈ ರೋಹಿಣಿ ನಕ್ಷತ್ರಕಾರಕನಾಗಿರ್ತಕ್ಕಂಥವನು ಚಂದ್ರನು, ಇವತ್ತಿನ ದಿನಕ್ಕಧಿಕಾರಕನಾಗಿರ್ತಕ್ಕಂಥವನು ಬುಧನು ಮುಖ್ಯವಾಗಿ ಚಂದ್ರನ ಸುಪುತ್ರನಾಗಿರೋದರಿಂದ ವಿಶೇಷವಾಗಿ ಅದರಲ್ಲೂ ಕೂಡ ಚಂದ್ರಬಲ ಅತ್ಯಂತ ಪ್ರಬಲವಾಗಿರ್ತಕ್ಕಂಥದ್ದು. ರೋಹಿಣಿ ನಕ್ಷತ್ರಯುಕ್ತನಾಗಿರ್ತಕ್ಕಂಥವನು ಅತ್ಯಂತ ಇವತ್ತಿನ ದಿವಸ ವಿಶೇಷವಾಗಿ ಚಂದ್ರನ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿನದಲ್ಲಿ ಮನಕಾರಕನಾಗಿರ್ತಕ್ಕಂಥ ಚಂದ್ರನು ವ್ಯವಹಾರ ವ್ಯಾಪಾರಾದಿಗಳ ಕಾರಕನಾಗಿರ್ತಕ್ಕಂಥವನು, ವಿಕಲ್ಪವನ್ನು ವೃದ್ಧಿಸುವ ಹಾಗೆ, ಕಾಯಕಲ್ಪವನ್ನು ಕಲ್ಪಿಸುವ ಹಾಗೆ ಪ್ರೇರೇಪಣೆ ಮಾಡ್ತಕ್ಕಂಥವನು ಬುಧನು. ಹಾಗಾಗಿ ಬುಧನ ಸಂಯೋಜನೆ, ಬುಧನಿಗೆ ವಿಶೇಷವಾಗಿ ಅಧಿದೇವತೆ ಯಾರಪ್ಪ ಅಂದರೆ ಮಹಾವಿಷ್ಣು ನಮ್ಮೆಲ್ಲರಿಗೂ ಕೂಡ ಕಾರಣೀಭೂತನಾಗಿರ್ತಕ್ಕಂಥ ಸ್ಥಿತಿಕರ್ತನು. ನಮ್ಮ ಬದುಕಿಗೆ ಮುಖ್ಯವಾಗಿ ಬುನಾದಿಯನ್ನು ಕೊಡ್ತಕ್ಕಂಥ ಶಕ್ತಿ ಮಹಾವಿಷ್ಣುವಿನಿಗೆ ಇರತಕ್ಕಂಥದ್ದು. ಹಾಗಾಗಿ ಆ ಮಹಾವಿಷ್ಣುವಿನ ಸನ್ನಿಧಾನದಲ್ಲಿ ವಿಶೇಷವಾಗಿ ಬುಧವಾರದ ದಿವಸ ಯಾರೆಲ್ಲ ಈ ವ್ಯಾಪಾರದಲ್ಲಿ ನಷ್ಟ ಆಗ್ತಾಯಿದೆ, ಸಣ್ಣ ಪುಟ್ಟದಾಗ ಅಂಗಡಿಗಳು ಇಟ್ಕೊಂಡಿರ್ತೀರ, ಅಥವಾ ಕೆಲಸ ಕಾರ್ಯಗಳು ಏನೇ ಪ್ರಯತ್ನ ಪಟ್ಟರು ಕೆಲಸ ಕಾರ್ಯಗಳಲ್ಲಿ ಏನೋ ಹಿನ್ನಡೆ ಆಗ್ತಾ ಇರತಕ್ಕಂಥದ್ದಾಗಿರುತ್ತೆ. ಅಂಥವ್ರು ಏನು ಮಾಡಬೇಕಪ್ಪ ಅಂದರೆ ವಿಶೇಷವಾಗಿ ವೆಂಕಟರಮಣನ ಸನ್ನಿಧಾನ, ಅದರಲ್ಲೂ ಕೂಡ ಲಕ್ಷ್ಮೀ ವೆಂಕಟರಮಣನ ಸನ್ನಿಧಾನ ಇದ್ದಾಗ ವಿಶೇಷವಾಗಿರ್ತಕ್ಕಂಥ ಫಲ. ಈ ಫಲದಲ್ಲಿ ಯಾವುದೇ ವಿಧದಲ್ಲೂ ಕೂಡ ನಂಬಿಕೆ ಇಟ್ಟು ನೀವು ಮಾಡಿದ್ದೆ ಆದರೆ ಖಂಡಿತ ನಿಮ್ಮ ವ್ಯಾಪಾರದಲ್ಲೂ ವೃದ್ಧಿ ಆಗುತ್ತೆ. ಯಾವೆಲ್ಲ ಕೆಲಸ ಕಾರ್ಯಾದಿಗಳಲ್ಲಿ ಅಡೆತಡೆಗಳಾಗ್ತಾಯಿದೆ ಅದು ಕೂಡ ನಿಮಗೆ ಖಂಡಿತವಾಗಿ ಶೀಘ್ರವಾಗಿ ಸಿಗುವಂಥ ವ್ಯವಸ್ಥೆ ಆಗ್ತಕ್ಕಂಥದ್ದಾಗುತ್ತೆ ಅವನ ಅನುಗ್ರಹದಿಂದ. ಹಾಗಿದಾಗ ಏನು ಮಾಡಬೇಕಪ್ಪ ಅಂದರೆ ವಿಶೇಷವಾಗಿ, ಯಾಕಂದರೆ ಈ ಶುದ್ಧದಲ್ಲಿ ವಿಶೇಷವಾಗಿ ನವಮಿಯಿಂದ ಅಷ್ಟಮಿಯಿಂದ ಚಂದ್ರನ ಪೂರ್ಣ ಕಲೆಯುಕ್ತನಾಗ್ತಾನೆ. ಹಾಗಾಗಿ ಮನಸ್ಸಿನ ಮೇಲೆ ಇರಬಹುದಾಗಿರ್ತಕ್ಕಂಥ ನಕಾರಾತ್ಮಕ ಚಿಂತೆಗಳು ದೂರ ಆಗಬೇಕು. ವಿಶೇಷವಾಗಿ ನಿಮ್ಮ ಫಲ ಸಿಗಬೇಕಂದ್ರೆ ಈ ಒಂದು ಬುಧವಾರದ ದಿವಸ ರಾತ್ರಿ ಮಲಗೋದಕ್ಕಿಂತ ಮುಂಚೆ ನೀವು ಯಾರು ಎಲ್ಲ ಕೆಲಸ ಕಾರ್ಯಗಳಾಗಬೇಕಾಗಿದೆ ಅಂದ್ಕೊಂಡಿದ್ದೀರೋ ಅವ್ರು ಏನು ಮಾಡಬೇಕಪ್ಪ ಅಂದರೆ ಕನಿಷ್ಠ ಒಂದು 75 ಗ್ರಾಮ್ ಅಷ್ಟು ಪಚ್ಚಕರ್ಪೂರವನ್ನು ತಗೊಳ್ಳಿ. 75 ಗ್ರಾಮ್ ಪಚ್ಚಕರ್ಪೂರ. ಈ 75 ಗ್ರಾಮ್ ಪಚ್ಚಕರ್ಪೂರವನ್ನು ನಿಮ್ಮ ತಲೆ ದಿಂಬಿನ ಕೆಳಗಡೆ ಇಟ್ಕೊಳ್ಳಿ ಬುಧವಾರ. ಅದು ನಿರಂತರವಾಗಿ ತಲೆ ದಿಂಬಿನ ಕೆಳಗಡೆನೇ ಇರಲಿ. ನೀವು ಯಾವ ದಿನ ಹುಟ್ಟಿದಿರೋ, ನೀವು ಫಾರ್ ಎಕ್ಸಾಂಪಲ್ ಇವತ್ತು ಬುಧವಾರ ಇಟ್ಟರೆ ನೀವು ನಾಳೆ ಹುಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ. ಆ ನಾಳೆನೇ ಅದನ್ನು ತೆಗಿಬೇಕು. ಅಥವಾ ಬುಧವಾರನೇ ಹುಟ್ಟಿದ್ದೀರಾ ಅಂದರೆ ನೆಕ್ಸ್ಟ್ ಬುಧವಾರ ತನಕ ಅದನ್ನು ಅಲ್ಲೇ ಇಡಬೇಕು. ಇಟ್ಟಾದ ನಂತರ ಅದನ್ನು ಪ್ರತಿನಿತ್ಯವೂ ಕೂಡ ನಿಮ್ಮ ಮನಸ್ಸಿನ ಸಂಕಲ್ಪವನ್ನು ಮಾಡಿ ಪ್ರತಿನಿತ್ಯವೂ ಕೂಡ 21 ದಿನಗಳ ಕಾಲ ಪಚ್ಚಕರ್ಪೂರವನ್ನು ಹಾಕಿ ಮೊದಲನೇದಾಗಿ ಪ್ರತಿನಿತ್ಯವೂ ಕೂಡ ಸ್ನಾನ ಮಾಡಿ. ಎರಡನೇದಾಗಿ ಪ್ರತಿ ಬುಧವಾರ ವೆಂಕಟರಮಣ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ತುಳಸಿ ಅರ್ಚನೆ ಮಾಡಿ, ಜೊತೆಗೆ ಕುಂಕುಮ ಅರ್ಚನೆ ಮಾಡಿ. ನಿಮಗೆ ಶಕ್ತಿ ಇತ್ತು ಅಂದರೆ ಸಂಕಲ್ಪ ಈಡೇರಬೇಕು, ಕಾರ್ಯದಲ್ಲಿರ್ತಕ್ಕಂಥ ಅಡೆತಡೆಗಳು ನಿವೃತ್ತಿ ಆಗಬೇಕಂದ್ರೆ
2 ದಾಳಿಂಬೆ ಹಣ್ಣನ್ನು ಜಗದಂಬೆಯಾಗಿರ್ತಕ್ಕಂಥ ಮಹಾಲಕ್ಷ್ಮಿಗೆ ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಅಂತೇಳಿ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿ ಕುಂಕುಮಾರ್ಚನೆಯನ್ನು ತಗೊಂಡೋಗಿ ಒಂದು 11 ಇದು ಬರುತ್ತೆ, ಏನು ನಮ್ಮ ಗೋಮತಿ ಚಕ್ರ ಅಂತಕ್ಕಂಥದ್ದು ಬರುತ್ತೆ. ಈ ಗೋಮತಿ ಚಕ್ರ ಆ ಕುಂಕುಮ ಎರಡನ್ನು ಕೂಡ ನಿಮ್ಮ ಗಲ್ಲ ಅಂದರೆ ಏನು ಕ್ಯಾಶ್ ಕೌಂಟ್ರ್ ಅಂತ ಏನಿರುತ್ತೋ ಅಲ್ಲಿಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಪ್ರತಿ ಬುಧವಾರ ತುಪ್ಪದ ದೀಪವನ್ನು ಹಚ್ಚಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ವ್ಯಾಪಾರಾದಿಗಳು ವೃದ್ಧಿಯಾಗುತ್ತೆ. ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳು ಕೂಡ ದೂರ ಆಗಿ ಸಕಾರಾತ್ಮಕ ಬೆಳವಣಿಗೆ ನಿಮ್ಮ ಕುಟುಂಬದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಅನುಭವದ ಮಾತು ಮಾಡಿ ಒಳ್ಳೆಯದಾಗಲಿ. ಖಂಡಿತ ಗುರುಜಿ, ಇನ್ನು ಈ ದಿನದ ರಾಶಿ ಫಲಗಳನ್ನು ತಿಳಿಸಿ. ಖಂಡಿತ. ದೈವಾಧೀನಂ ಜಗತ್ಸರ್ವಂ ಗ್ರಹಾಧೀನಂತು ಮಾನವ ಅಂಥೇಳಿ ನಮ್ಮೆಲ್ಲರ ಬದುಕನ್ನು ಕೂಡ ಸುಭದ್ರವಾಗಿ ಆ ಗ್ರಹಗಳು ಇಡುವಂತೆ ಆಗಲಿ, ದುಸ್ಥಾನಾಧಿಪತಿಗಳಿರ್ತಕ್ಕಂಥ ದುಸ್ಥಾನಗಳಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತಿನ ದಿವಸ ಕಾಲಪುರುಷನ ಜಾತಕದಲ್ಲಿ ಸರ್ವ ವಿಧವಾಗಿರ್ತಕ್ಕಂಥ ಎಲ್ಲ ಬಾಧಕ ಸ್ಥಾನ ಅಂತಕ್ಕಂಥದ್ದು ಜ್ಯೋತಿಷದಲ್ಲಿ ತಿಳಿಸುವಂಥದ್ದು ಕುಂಭರಾಶಿ. ಆದರೆ ಕುಂಭದಲ್ಲಿ ವಿಶೇಷವಾಗಿ ಪಂಚಗ್ರಹಕೂಟ ಇರ್ತಕ್ಕಂಥದ್ದು, ಅದರಲ್ಲೂ ಕೂಡ ಇವತ್ತಿನ ಈ ಒಂದು ಪ್ರಾರ್ಥನೆ, ಅದರಲ್ಲೂ ಕೂಡ ಈ ಹುಣ್ಣಿಮೆ ತನಕ ಸಹಜವಾಗಿ 4-5 ಗ್ರಹಗಳು ಆ ಸಂಯೋಜನೆ ಇರ್ತಕ್ಕಂಥದ್ದಾಗಿರುತ್ತೆ. ನಿಮ್ಮೆಲ್ಲರ ಬದುಕು ಹಸನಾಗಿರಲಿ, ಸನ್ಮಂಗಳದಾಯಕವಾಗಿರಲಿ ಅಂತೇಳಿ ಗ್ರಹಗಳಲ್ಲಿ ಪ್ರಾರ್ಥಿಸಿ ರಾಶಿಫಲವನ್ನು ತಿಳಿಯೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನಿರಂಜನಾಯ ವಿದ್ಮಹೇ ನಿರ್ವಿಕಲ್ಪಾಯ ಧೀಮಹೇ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಅಲ್ಮೇಲ್ ಮಂಗಾ ಸಮೇತ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿನೇ ನಮಃ. ಮೊದಲಿಗೆ ಮೇಷರಾಶಿಯನ್ನು ನೋಡಿದಾಗ ದ್ವಿತೀಯ ಭಾವದಲ್ಲಿ ಚಂದ್ರನ ಇರ್ತಕ್ಕಂಥದ್ದು, 3ನೇ ಮನೆಯಲ್ಲಿ ಗುರು ಇರ್ತಕ್ಕಂಥದ್ದು, ಅದರಲ್ಲೂ ಕೂಡ ಪಂಚಮ ಭಾವಕ್ಕೆ ಕೇತುಯುಕ್ತನಾಗಿ ಮಾಂದಿ ಇರ್ತಕ್ಕಂಥದ್ದಾಗಿದೆ. ಹಾಗಾಗಿ ಇವತ್ತಿನ ದಿವಸ ಮೇಷರಾಶಿಯವರಿಗೆ ವಿಶೇಷವಾಗಿ ಲಾಭಭಾವದಲ್ಲಿ 5 ಗ್ರಹಗಳ ಸಂಯೋಜನೆ ಇರ್ತಕ್ಕಂಥದ್ದು. ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೋ ಇಲಾಖಾ ವಾರದಲ್ಲಿರ್ತಕ್ಕಂಥ ಏನು ನಿಮಗೆ ಬಡ್ತಿ ಬರಬೇಕಾಗಿರ್ತಕ್ಕಂಥದ್ದು, ವರ್ಗಾವಣೆ ಆಗಬೇಕಾಗಿರ್ತಕ್ಕಂಥದ್ದು, ಹೀಗೆ ಮೇಷರಾಶಿಯವರಿಗೆ ಇವತ್ತಿನ ಫಲದಲ್ಲಿ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಧನಾಭಿವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ, ಸಂಪತ್ತಿನೆಲ್ಲ ವೃದ್ಧಿ ಆಗ್ತಕ್ಕಂಥದ್ದು, ಧನಾಗಮನ ಆಗ್ತಕ್ಕಂಥದ್ದು, ಇನ್ನು ಹೂಡಿಕೆಗಳಲ್ಲೂ ಕೂಡ ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಆದರೆ ಸ್ವಲ್ಪ ವಿರೋಧಿಗಳೊಟ್ಟಿಗೆ ಇವತ್ತಿನ ದಿವಸ ಏನಾದರೂ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಮೇಷರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಲಕ್ಷ್ಮೀ ವೆಂಕಟರಮಣನ ದರ್ಶನ, ಆಂಜನೇಯನ ಪ್ರಾರ್ಥನೆ ಮಾಡಿ ಶುಭವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಸ್ವಲ್ಪ ಇವತ್ತಿನ ದಿವಸ ತಂದೆಯ ಆರೋಗ್ಯದಲ್ಲಿ ಏನಾದರೂ ಕೂಡ ಏರುಪೇರುಗಳಾಗ್ತಕ್ಕಂಥದ್ದಾಗಿರುತ್ತೆ. ಧನಾಭಿವೃದ್ಧಿ ಆಗ್ತಕ್ಕಂಥದ್ದು, ಸರ್ಕಾರದ ಕೆಲಸ ಕಾರ್ಯಾದಿಗಳಲ್ಲಿ ಇವತ್ತಿನ ದಿವಸ ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ತಾಯಿಯ ಸಹಕಾರ ಸಿಗ್ತಕ್ಕಂಥದ್ದು, ಸೋದರ ಮಾವರ ಸಹಕಾರ ಸಿಗ್ತಕ್ಕಂಥದ್ದು, ಇನ್ನು ವಿಶೇಷವಾಗಿ ವಿವಾಹಾದಿ ಕಾರ್ಯಾದಿಗಳಿಗೂ ಕೂಡ ಶುಭಪ್ರದವಾಗಿರ್ತಕ್ಕಂಥದ್ದು. ಗುರುಗಳ ದರ್ಶನವನ್ನು ಮಾಡಿ ಜೊತೆಗೆ ಕುಲದೇವರ ಪ್ರಾರ್ಥನೆಯನ್ನು ಮಾಡೋದ್ರಿಂದ ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ಆರೋಗ್ಯದ ಕಡೆ ಎಚ್ಚರ ವಹಿಸಿ. ಸ್ವಲ್ಪ ದುಂದು ವೆಚ್ಚಗಳು ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನೋ ಆರೋಗ್ಯ ನಿಮಿತ್ತವಾಗಿರ್ತಕ್ಕಂಥ ಕಾರ್ಯಾದಿಗಳು ಅಚಾನಕ್ಕಾಗಿ ಅನಿರೀಕ್ಷಿತವಾಗಿ ಏನಾದರೂ ಆರೋಗ್ಯದ ಸಮಸ್ಯೆಗಳು ನಿಮ್ಮನ್ನು ಇವತ್ತಿನ ದಿವಸ ಪೀಡಿಸಬಹುದಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಸ್ನೇಹಿತರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ ಮಿಥುನ ರಾಶಿಯವರಿಗೆ. ಇವತ್ತಿನ ವಿಶೇಷವಾಗಿ ಭೂ ವ್ಯವಹಾರಾದಿಗಳಲ್ಲೂ ಕೂಡ ಶುಭಪ್ರದವಾಗಿ ಕಾಣಬೇಕಾದರೆ ಗುರು ದತ್ತಾತ್ರೇಯರ ಪ್ರಾರ್ಥನೆ ಜೊತೆಗೆ ಕುಲದೇವರ ಪ್ರಾರ್ಥನೆಯನ್ನು ಮಾಡಿ ಮಿಥುನ ರಾಶಿಯವರು ಇವತ್ತಿನ ದಿವಸ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಮಕ್ಕಳೊಟ್ಟಿಗೆ ಏನಾದರೂ ಕೂಡ ಸ್ವಲ್ಪ ವೈಮನಸ್ಸುಗಳು ಬರ್ತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲೂ ಕೂಡ ಏನೋ ಏರುಪೇರು ಆಗ್ತಾ ಇದೆ ಅಂತಕ್ಕಂಥದ್ದು, ಎಲ್ಲೋ ಪೋಲಾಗ್ತಾ ಇರತಕ್ಕಂಥದ್ದು, ಮೂಲಧನದಲ್ಲಿ ನಷ್ಟ ಆಗ್ತಾ ಇರತಕ್ಕಂಥದ್ದು, ಹೀಗೆ ಹಣದ ಬಗ್ಗೆ ಸ್ವಲ್ಪ ಏನಾದರೂ ಮಾನಸಿಕವಾಗಿರ್ತಕ್ಕಂಥ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ದೇವತಾ ಉಪಾಸನೆ ವಿಶೇಷವಾಗಿ ಕುಲದೇವರ ದರ್ಶನ ಮಾಡ್ತಕ್ಕಂಥದ್ದು ಸುಯೋಗ. ಸ್ವಲ್ಪ ವಿರಕ್ತಿ ಬರ್ತಕ್ಕಂಥದ್ದು, ವೈವಾಹಿಕವಾಗಿರ್ತಕ್ಕಂಥ ಜೀವನದಲ್ಲೂ ಕೂಡ ಏನೋ ವಿರಕ್ತಿ ಕಾಣ್ತಕ್ಕಂಥದ್ದು, ವೈಮನಸ್ಸುಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ಕಟಕ ರಾಶಿಯವರು ಕುಲದೇವರ ಪ್ರಾರ್ಥನೆ, ಕುಲಗುರುಗಳ ಪ್ರಾರ್ಥನೆ ಇನ್ನಷ್ಟು ಶುಭವನ್ನು ಕಾಣುವಂಥ ಅವಕಾಶ ಇರತಕ್ಕಂಥದ್ದಾಗಿರುತ್ತೆ. ಖಂಡಿತ ಗುರುಜಿ, ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಸಿದ್ದೇಶ್ವರ ಅಂತ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್ ಚಳ್ಳಕೆರೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಿತ್ತು. 1ರಿಂದ 30 ಒಳಗೆ ಒಂದು ಸಂಖ್ಯೆ ಹೇಳಿ ಸರ್. ಮೇಡಮ್ 12. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ ಗುರುಜಿ, ಚೆನ್ನಾಗಿದೆ ಗುರುಜಿ. ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ಗುರುಜಿ ಮದುವೆ ಬಗ್ಗೆ ಕೇಳಬೇಕಿತ್ತು. ನಾವು ಈಗ 8ರಿಂದ 10 ವರ್ಷದಿಂದ ಹುಡುಕ್ತಾ ಇದೀವಿ. ಎಷ್ಟು ವಯಸ್ಸು? ಏನ್ ಗುರುಜಿ? ವಯಸ್ಸು ಎಷ್ಟಂದ್ರಿ?
ಇವಾಗ 36 ಇದೆ, 35-36 ಇದೆ ಗುರುಜಿ. ಇಲ್ಲಿ ತನಕ ಪ್ರಯತ್ನ ಕಾರ್ಯಗಳಲ್ಲಿ ಏನು ನಿಮಗೆ ಸಫಲತೆ ಕಾಣಲಿಲ್ವಾ? ಇಲ್ಲ ಗುರುಜಿ. ಅಂದರೆ ನಿಮ್ಮದು ಯಾವುದಾದ್ರೂ ಕುಲಗುರುಗಳನ್ನು ಬದಲಾಯಿಸಿದ್ದೀರಾ? ಇಲ್ಲ ಗುರುಜಿ. ನೋಡಿ, ಯಾವುದೋ ಅಂದರೆ ಗುರುವಿನ ಶಾಪ ಇದೆ ಅಂತಕ್ಕಂಥದ್ದು ತೋರಿಸ್ತದೆ. ಅಂದರೆ ಗುರುವಿನ ಅನುಗ್ರಹ ಕಡಿಮೆ ಇದೆ, ಶಾಪ ಅಂತಕ್ಕಂಥದ್ದಲ್ಲ, ಗುರುವಿನ ಅನುಗ್ರಹ ಕಡಿಮೆ ಇದೆ ಅಂತಕ್ಕಂಥದ್ದು. ಏನು ನಿಮ್ಮದು ನಕ್ಷತ್ರ ಏನು? ರೋಹಿಣಿ ನಕ್ಷತ್ರ ಗುರುಜಿ. ಆದರೆ ಏನು ಗೊತ್ತಾ, ಒಂದು ಅಪವಾದ ಇದೆ ರೋಹಿಣಿ ನಕ್ಷತ್ರಕ್ಕೆ. ಆ್ಯಕ್ಚುಲಿ ಏನಂದರೆ ಶ್ರವಣ ನಕ್ಷತ್ರವಾಗಿ ಈಗ ಕೆಲವು ನಕ್ಷತ್ರಗಳಿಗೆ ಸ್ವಲ್ಪ ವಿವಾಹ ವಿಳಂಬ ಆಗ್ತಕ್ಕಂಥದ್ದು. ಆದರೆ ರೋಹಿಣಿ ನಕ್ಷತ್ರಕ್ಕೆ ನಿಮಗೆ ಇದಕ್ಕಿಂತ ಮುಂಚೆ ಯಾವುದು ಕೂಡ ವ್ಯವಸ್ಥೆ ಬಂದಿರಲಿಲ್ವಾ? ಬಂದಿದ್ದು ಗುರುಜಿ, ನಾವು ಅವಾಗ ಯಾರೋ ಮಾತುಗಳು ಸ್ವಲ್ಪ ಕೇಳಿದ್ವಿ, ಹಂಗಾಗಿ ಒಂದು ಸ್ವಲ್ಪ ಇದಾಯ್ತು. ಆಗಲಿ ಚಿಂತೆ ಮಾಡೋ ಅಗತ್ಯ ಇಲ್ಲ, ಖಂಡಿತ ಒಳ್ಳೆಯದಾಗುತ್ತೆ. ನೀವು ಏನಪ್ಪ ಅಂದರೆ ಕುಲದೇವರು ಯಾರು? ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಗುರುಜಿ. ಯಾರು? ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ. ಓಕೆ, ಒಂದು ಕೆಲಸ ಮಾಡಿ, ಕುಲಗುರುಗಳ ಸನ್ನಿಧಾನಕ್ಕೆ ನಿಮ್ಮ ಮನೆಯಲ್ಲಿ ಒಂದು ಕೆಲಸ ಮಾಡಿ, 28 ತೆಂಗಿನಕಾಯಿಯನ್ನು ತಗೊಳ್ಳಿ, ಆಯಿತಾ? ನೀವು ಎಲ್ಲ ತೆಂಗಿನಕಾಯಿಯನ್ನು ಹಿಳಿ ತೆಗೆದು ಈ ಒಂದು ಮದುವೆ ಪ್ರತಿಬಂಧಕ ದೋಷ, ಇದಕ್ಕೆ ಏನಪ್ಪ ಅಂದರೆ ನಾವು ವಿಳಂಬ ಅಂತಕ್ಕಂಥದ್ದು ಅಥವಾ ಆ ಒಂದು ಮದುವೆಗೆ ಸಂಬಂಧಪಟ್ಟಿರ್ತಕ್ಕಂಥ ದೋಷವನ್ನು ಪ್ರತಿಬಂಧಕ ದೋಷ ಅಂತ, ಅದು ಆ ಒಂದು ಬಂಧನ ಆಗಿರ್ತಕ್ಕಂಥದ್ದು. ಈ ಬಂಧನವನ್ನು ಮುಕ್ತಿ ಮಾಡಿ ಅಂಥೇಳಿ ಯಾವುದಾದ್ರೂ ಗುರುವಾರದ ದಿವಸ ಅರಿಯುವ ನೀರಲ್ಲಿ ಈ ತೆಂಗಿನಕಾಯಿಯನ್ನು ತೊಗೊಂಡು ಹೋಗಿ ಅರಿಯುವ ನೀರಲ್ಲಿ ಬಿಡಿ. 28 ತೆಂಗಿನಕಾಯಿ ನೀವು ಹುಟ್ಟಿರ್ತಕ್ಕಂಥ ದಿನ ಅಥವಾ ನೀವು ಇನ್ನು ಗುರುವಾರ, ಈ 2 ದಿನಗಳಲ್ಲಿ ಒಂದು ದಿವಸ ನೀವು ಆರಿಸ್ಕೊಂಡು ಈ ಒಂದು ತೆಂಗಿನಕಾಯಿಯನ್ನು 28 ತೆಂಗಿನಕಾಯಿಯನ್ನು 21 ಬಾರಿ ಇಳಿ ತೆಗೆದು ಅನನ್ಯವಾಗಿ ನೀವು ಮಲಗುವ ಕೋಣೆಯಲ್ಲಿ ರಾತ್ರಿ ಇಟ್ಕೊಳ್ಳಿ. ಇಟ್ಟು ಮಾರನೇ ದಿವಸ ಗುರುವಾರ ಆಗಿರಬೇಕು ಅಥವಾ ನೀವು ಹುಟ್ಟಿರೋ ದಿನ ಆಗಿರಬೇಕು, ತಗೊಂಡೋಗಿ ಯಾವುದಾದ್ರೂ ಸಂಗಮ ಕ್ಷೇತ್ರಗಳಲ್ಲಿ ಇದನ್ನು ಅರಿಯೋ ನೀರಲ್ಲಿ ಬಿಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಆ ನಂತರ ಒಮ್ಮೆ ಕುಟುಂಬದವರು ನಿಮ್ಮ ತಂದೆ ತಾಯಿಗಳೊಟ್ಟಿಗೆ ಕುಲದೇವರ ಸನ್ನಿಧಾನಕ್ಕೆ ಹೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಖಂಡಿತ ನಿಮಗೆ ಜೂನ್ 13 ನಂತರದಲ್ಲಿ ಒಂದು ಒಳ್ಳೆಯ ಸುಯೋಗ ಇದೆ. ನವೆಂಬರ್ ಅಷ್ಟೊತ್ತಿಗೆ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಮಮತಾ ಅಂತ, ಚಾಮರಾಜನಗರದಿಂದ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಬೇಕಾಗಿತ್ತು ಮೇಡಮ್. 1 ರಿಂದ 30 ಒಂದು ಸಂಖ್ಯೆ ಹೇಳಿಮಾ. 12 12. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಗುರುಜಿ. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಏನು ಮಾಡ್ಕೊಂಡಿದ್ದಾರೆ ಮಗ? ಮಗ ಬೇರೆ ಕಡೆ ಕೆಲಸ ಮಾಡ್ತಿದ್ದೆ ಗುರುಜಿ. ಅದು ಆಸಿಡ್ ಮೊಕ್ಕಕ್ಕೆ ಕೇಳಿಸ್ಬಿಟ್ಟು ಕೆಲಸದಲ್ಲಿ 1 ವರ್ಷ ಆಯ್ತು ಗುರುಜಿ. ವರ್ಷದಿಂದ ಕಣ್ಣಿಗೆಲ್ಲ ಆಗಿ ಆಪರೇಷನ್ ಎಲ್ಲ ಮಾಡಿದೆ ಗುರುಜಿ. ಅವ್ನಿಗೆ ಯಾವ್ದೇ ಏನೇ ಮಾಡಿದ್ರು ಕೈ ಎತ್ತಿಲ್ಲ ಗುರುಜಿ. ಇದು ಸಂಚಿತ ಅದೇ ಅವ್ರದೇ ಇದು ನಿಮ್ದು ಯಾರ್ದು ತೊಂದರೆ ಅಲ್ಲ, ಅವ್ರ ಜನ್ಮದಲ್ಲಿ ಪಂಚಮಾಧಿಪತಿಯ ವ್ಯಯವಾಗಿರೋದ್ರಿಂದ ಈ ರೀತಿಯಾಗಿ ಸಮಸ್ಯೆಗಳು ಬಾಧಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ನಿಮ್ದು ಮನೆ ದೇವರು ಯಾರು? ಇಲ್ಲಿ ಮಹಾವಿಷ್ಣುವಿಗೆ ಸಂಬಂಧಪಟ್ಟ ಹಾಗೆ ವಿಷ್ಣುವಿಗೆ ಸಂಬಂಧಪಟ್ಟಿದ್ದ ಏನೋ ಒಂದಷ್ಟು ದೋಷ ಕಾಣಿಸ್ತಾ ಇದೆ. ನೀವೊಂದು ಕೆಲಸ ಮಾಡಿ, ನಿಮ್ಮ ಜಮೀನು ಇದೆಯಾ ನಿಮಗೆ? ಜಮೀನು ಇದೆಯಾ? ಸ್ವಂತ ಜಮೀನು ಇದೆಯಾ? ಒಂದು ಕೆಲಸ ಮಾಡಿ, ನಿಮ್ಮಲ್ಲಿ ಯಾರಾದರೂ ಪೂರ್ವಜರು ಅಂದರೆ ನಿಮ್ಮ ಹಿರಿಯ ವಯಸ್ಸಿನವರು ಇದ್ದರೆ, ನಿಮ್ಮ ಮನೇಲಿ ಯಾರಾದರೂ ನಿಮ್ಮ ಮಾವನೋ ಆ ಥರ ನಿಮ್ಮೆಲ್ಲರಿಗಿಂತ ದೊಡ್ಡವರು ಇರೋರು, ಅವ್ರ ಕೈಯಲ್ಲಿ ಈ ಮಗನ ಕೈಯನ್ನು ಹಿಡಿದು ಒಂದು ಈ ನಮ್ಮ ಅರಳಿ ಮರ ಅನ್ನೋದು ಬರೋದು ಗೊತ್ತಲ್ವ? ಅರಳಿ ಮರ ಗೊತ್ತಲ್ವ ನಿಮಗೆ? ಈ ಅರಳಿ ಮರವನ್ನು ನೆಟ್ಟು ನೀವು ಅದನ್ನು ಪೋಷಣೆ ಮಾಡಿ ಎಲ್ಲಾದರೂ ಕ್ಷೇತ್ರದಲ್ಲಿ ಒಂದು ತೆಂಗಿನ ಮರವನ್ನು ನೆಡಿ. ಯಾವುದಾದ್ರೂ ಅಮ್ಮನವರ ಸನ್ನಿಧಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾದರೂ ಕ್ಷೇತ್ರದಲ್ಲಿ ಒಂದು ತೆಂಗಿನ ಮರ ಮತ್ತು ಒಂದು ಹರಳಿ ಮರವನ್ನು, ನಿಮ್ಮ ಜಾಗದಲ್ಲಿ ಹರಳಿ ಮರವನ್ನು ನೆಟ್ಟು ಅದನ್ನು ಪೋಷಣೆ ಮಾಡಿ, ಕ್ಷೇತ್ರದಲ್ಲಿ ಅಮ್ಮನವರ ಸನ್ನಿಧಾನದಲ್ಲಿ ತೆಂಗಿನ ಮರವನ್ನು ನೆಡಿ. ಇದರಿಂದ ಏನಾಗುತ್ತೆ, ಅವನ ಸಂಚಿತ ಜನ್ಮಕ್ಕೆ ಸಂಬಂಧಪಟ್ಟ ಹಾಗೆ ದೋಷವು ನಿವೃತ್ತಿ ಆಗುತ್ತೆ. ಎರಡನೇದಾಗಿ ಕುಲದೇವರ ಮತ್ತು ಕುಲಗುರುಗಳ ದರ್ಶನವನ್ನು ಮಾಡಿ. ಪ್ರತಿ ಗುರುವಾರ ಅಥವಾ ಬುಧವಾರ ನಿಮ್ಮ ಮನೆಯಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ಅವನಿಗೆ ಮುಖ್ಯವಾಗಿ ಗುರುವಾರದ ದಿವಸ ಸ್ವಲ್ಪ ಅರಿಶಿಣ ಮತ್ತು ಉಪ್ಪನ್ನು ಹಾಕಿ ಸ್ನಾನ ಮಾಡಿಸಿ. ಶನಿವಾರದ ದಿವಸ ಒಂದು ಮುಷ್ಟಿ ಇಳಿಯನ್ನು ತೆಗೆದು ಹಿಳಿಯನ್ನು ತೆಗೆದು ಎಲ್ಲಾದರೂ ಗಿಡದ ಬುಡದಲ್ಲಿ ಹಾಕಿ. ಹೀಗೆ ಒಂದು 16 ವಾರಗಳ ಕಾಲ ಮಾಡಿ. ಖಂಡಿತ ಅವರಿಗೆ ನೀವೇನು ಸಂಕಲ್ಪವನ್ನು ಮಾಡಿದ್ದೀರೋ ಈ ಸಂಕಲ್ಪ ನೆರವೇರುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರೂಜಿ, ಗೌರಮ್ಮ ಅಂತ ಬನವಾಸಿಯಿಂದ. ನಮಸ್ತೆ ಮಾ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಗುರುಗಳೇ. ಅದು ನಮ್ಮ ಭಾವನ ಮಕ್ಕಳು ಮೋಸದಿಂದ ನನ್ನ ಆಸ್ತಿ ಬರ್ಸ್ಕೊಂಡ್ಬಿಟ್ಟಾರೆ. ಅದು ನನ್ಗೆ ವಾಪಸ್ ಬರ್ಕೊಡಂಗೆ. ಖಂಡಿತ ಒಳ್ಳೇದಾಗುತ್ತೆ. 30 ಒಂದು ಸಂಖ್ಯೆ ಹೇಳಿ. 25. ಏನು ಚಿಂತೆ ಮಾಡಿ, ಸ್ವಲ್ಪ ಏನಂದರೆ ಪ್ರಯತ್ನದಲ್ಲಿ ನೀವು ಗೆದ್ದೇ ಗೆಲ್ತೀರಾ.
ಪ್ರಯತ್ನ ಇರಬೇಕು. ಹೆಂಗಿರ್ಬೇಕಂದ್ರೆ ಶತಾಯ ಗತಾಯ ಪ್ರಯತ್ನ ಇರಬೇಕು, ಆಯಿತಾ? ಪ್ರಯತ್ನ ಮಾಡಿ. ಜೊತೆಗೆ ಇವತ್ತೊಂದು ಮಂತ್ರ ಕೊಡ್ತೀನಿ. ಏನಪ್ಪ ಅಂದರೆ ಈ ಮಂತ್ರ ನೀವು ಯಾಕೆಂದರೆ ವೈಯಕ್ತಿಕವಾಗಿ ಮಾಡ್ತಕ್ಕಂಥದ್ದು. ಈ ಮಂತ್ರ ಏನಪ್ಪ ಅಂದರೆ ಕಾರ್ತಿವೀರ್ಯಾರ್ಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರ ಆಗಿದೆ. ಹಾಗಾಗಿ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿ ಪ್ರತಿನಿತ್ಯವೂ ಕೂಡ ಸಾಯಂಕಾಲ ಗೋಧೂಳಿ ಲಗ್ನ ಅಂತ ಬರುತ್ತೆ, ಆಯಿತಾ? ಈ ಮಂತ್ರ ಏನಪ್ಪ ಅಂದರೆ ಸುಮಂತೋ ಸುಮಂತೋ ಕಾರ್ತಿವೀರ್ಯಾರ್ಜುನಾಯ ನಮಃ, ಸುಮಂತೋ ಸುಮಂತೋ ಕಾರ್ತಿವೀರ್ಯಾರ್ಜುನಾಯ ನಮಃ ಅಂತೇಳಿ ಕಾರ್ತಿವೀರ್ಯಾರ್ಜುನನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಸಾಯಂಕಾಲ ಬುಧವಾರದ ದಿವಸ, ಇವತ್ತು ಬುಧವಾರನೇ ಆಗಿದೆ, ಹಾಗಾಗಿ 5:30ಯಿಂದ 6 ಗಂಟೆ ಒಳಗಡೆ ಪ್ರಾರಂಭ ಮಾಡಿ ಒಂದೇ ಸಮಯವನ್ನು ನಿಗದಿ ಮಾಡಿಕೊಂಡು ಕಾರ್ತಿವೀರ್ಯಾರ್ಜುನನ್ನು ಪ್ರಾರ್ಥನೆ ಮಾಡಿ ಏನೆಲ್ಲ ಸಮಸ್ಯೆಗಳು, ಸಂಬಂಧದಲ್ಲಿರ್ತಕ್ಕಂಥ ಅಡೆತಡೆಗಳು ಏನು ಕಳ್ಕೊಂಡಿದ್ದೀರಾ, ಇದು ಮತ್ತೆ ನನಗೆ ಬರಬೇಕು ಅಂತೇಳಿ ಸುಮಂತೋ ಸುಮಂತೋ ಶ್ರೀ ಕಾರ್ತಿವೀರ್ಯಾರ್ಜುನಾಯ ನಮಃ ಈ ಮಂತ್ರನ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಅವ್ರ ಮನಸ್ಸು ಪರಿವರ್ತನೆ ಆಗುತ್ತೆ. ನಿಮಗೆ ಏನು ದಕ್ಕಬೇಕು ಅದು ದಕ್ಕುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನುಳಿದ ರಾಶಿ ಫಲಗಳನ್ನು ತಿಳಿಸ್ಬಿಡಿ. ಖಂಡಿತಪ್ಪ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಬಡ್ತಿಯಲ್ಲಿ, ಇವತ್ತಿನ ದಿವಸ ಬಡ್ತಿ ಸಿಗ್ತಕ್ಕಂಥದ್ದು ವೃತ್ತಿರಂಗದಲ್ಲಿ. ಅದರಲ್ಲೂ ಕೂಡ ಸ್ವಲ್ಪ ಮಕ್ಕಳ ಚಿಂತೆ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ಸ್ವಲ್ಪ ಪ್ರಚಾರಕ್ಕೆ ಇರುವಂತಹ ವ್ಯಕ್ತಿಗಳಿಂದ ದೂರ ಇರಿ. ಏನಾದರೂ ನಿಮ್ಮ ಬಗ್ಗೆ ಅಪಪ್ರಚಾರಾದಿಗಳನ್ನು ಮಾಡಿ ನಿಮ್ಮ ತೇಜೋವಧಿಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಗುರು ಹಿರಿಯರೊಟ್ಟಿಗೆ ಇವತ್ತಿನ ದಿವಸ ಸ್ಮರಣೆಯನ್ನು ಮಾಡ್ತಕ್ಕಂಥ, ಪ್ರಾರ್ಥನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಖಂಡಿತ ಶುಭವಾಗುತ್ತೆ. ಇವತ್ತಿನ ದಿವಸ ಸಿಂಹರಾಶಿಯವರು ಕುಲದೇವರ ಪ್ರಾರ್ಥನೆಯ ಜೊತೆಗೆ ಆಂಜನೇಯನ ದರ್ಶನವನ್ನು ಮಾಡಿ ಶುಭವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ವೈವಾಹಿಕವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಜಿಜ್ಞಾಸೆಗಳು ಬರ್ತಕ್ಕಂಥದ್ದು, ಪತಿ ಪತ್ನಿಯರ ಮಧ್ಯದಲ್ಲಿ ವಿರಸಗಳು ಬರ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಹಿರಿಯರೊಟ್ಟಿಗೆ ಸ್ವಲ್ಪ ಮನಸ್ತಾಪಗಳು ಕೂಡ ಬರ್ತಕ್ಕಂಥದ್ದಾಗಿರುತ್ತೆ. ದೈವಿಕವಾಗಿರ್ತಕ್ಕಂಥ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ಇವತ್ತಿನ ದಿವಸ ಕನ್ಯಾ ರಾಶಿಯವರು ಶುಭವಾಗುತ್ತೆ. ಉದ್ಯೋಗದಲ್ಲೂ ಕೂಡ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒತ್ತಡ ಇರೋದರಿಂದ ಕನ್ಯಾ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಗಣಪತಿಯ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಗಂ ಗಣಪತಿಯೇ ನಮಃ ಅಂತೇಳಿ ಗಣಪತಿಯನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಹಣಕಾಸಿನ ವಿಚಾರದಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಚೋರ ಭೀತಿ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಉದ್ಯೋಗದಲ್ಲಿ ಶುಭಪ್ರದವಾಗಿರ್ತಕ್ಕಂಥದ್ದು. ಪಶುಸಂಗೋಪನೆ ಮಾಡ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದು. ಸ್ವಲ್ಪ ಹಣದ ವಿಚಾರದಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಅನಪೇಕ್ಷಿತವಾಗಿರ್ತಕ್ಕಂಥ ವಿಚಾರಾದಿಗಳು ಕೂಡ ಗೊಂದಲಗಳನ್ನು ಸೃಷ್ಟಿಸುವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ತುಲಾರಾಶಿಯವರು ವಿಶೇಷವಾಗಿ ಆಂಜನೇಯನ ದರ್ಶನ, ಗಣಪತಿಯ ಪ್ರಾರ್ಥನೆ ಮಾಡಿ ಶುಭವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ನಿಮ್ಮ ಸಹೋದ್ಯೋಗಗಳೊಟ್ಟಿಗೆ ಏನಾದರೂ ಮಾನಸಿಕವಾಗಿರ್ತಕ್ಕಂಥ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಅದರಲ್ಲೂ ಕೂಡ ವೃತ್ತಿರಂಗದಲ್ಲಿ ಏನೋ ಅಪವಾದ ನಿಮ್ಮ ಮೇಲೆ ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಇನ್ನು ವಿದೇಶ ಪ್ರಯಾಣವನ್ನು ಮಾಡಬೇಕು ಇದ್ದಂಥವ್ರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಿ, ಶುಭವಾಗುತ್ತೆ. ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ಅನನ್ಯವಾಗಿ ಗಣಪತಿ ಪ್ರಾರ್ಥನೆ ಮಾಡಿ ಓಂ ಗಂ ಗಣಪತಿಯೇ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಖಂಡಿತ ಶುಭ ಆಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ನೇತ್ರ ಅಂತ ಹೆಸರುಘಟ್ಟದಿಂದ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು, ನಮ್ಮ ಮದುವೆ ಬಗ್ಗೆ. ಓಕೆ, 1ರಿಂದ 30 ಒಂದು ಸಂಖ್ಯೆ ಹೇಳಿ ಮಾ. 6. ಓಕೆ, ಗುರೂಜಿ ಇದ್ದಾರೆ, ಮಾತು. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಅಮ್ಮ ಚೆನ್ನಾಗಿದ್ದೀನಿ ತಾಯಿ, ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ಮದುವೆ ಪ್ರಶ್ನೆ. ನಮ್ಮ ಮಗನ ಮದುವೆ ವಿಚಾರ, ಅದಕ್ಕೆ ನಮಸ್ಕಾರ. ಮಗನ ಮದುವೆ ವಿಚಾರ ಏನು? ಎಷ್ಟು ವಯಸ್ಸೀಗ? 30 ವರ್ಷ ಸರ್ ನನಗೆ. 30 ವರ್ಷ. ಏನು ಹೆಸರಿಟ್ಟಿದ್ದೀರಾ? ಹೆಸರು ಕಿರಣ್ ಅಂತ ಕರೆದು ಸ್ವಾಮಿ, ಮನೆ ದೇವ್ರ ಹೆಸರು. ಅವನ ಕರೆ ಹೆಸರು ಕಿರಣ್ ಅಂತ. ಹಾಂ. ಅವರು ಹುಟ್ಟ ಹೇಳ್ತಾರೆ ಗಂಗಾಧರ ಸ್ವಾಮಿ, ಗೊತ್ತಿಲ್ಲ ಅವಾಗಿತ್ತು ಆ ಕಾಲದಲ್ಲಿ. 30 ವರ್ಷನ ವಯಸ್ಸು. ಹಾಂ ಸ್ವಾಮಿ. ಏನು ಮಾಡ್ಕೊಂಡಿದ್ದಾರೆ? ಅವ್ರು ಕೆಲಸ ಮಾಡ್ತಾರೆ ಸ್ವಾಮಿ, ಉದ್ದವ್ರು ಕೆಲಸ ಮಾಡಿಸ್ತಾರೆ ಸ್ವಾಮಿ. ವುಡ್ ವರ್ಕ್ ಕೆಲಸನಾ? ಉದ್ದವ್ರ. ಹಾಂ ಹಾಂ. ಅಂದರೆ ಇಲ್ಲಿ ಏನಪ್ಪ ಅಂದರೆ ಪಂಚಮಕ್ಕೆ ಗುರು ಬಂದ ಕೂತ್ಕೊಂಡು ಒಳ್ಳೇದಾಗುತ್ತೆ ತಾಯಿ. ಯಾವುದೋ ಪ್ರಯತ್ನದಲ್ಲಿ ವಿಘ್ನಗಳು ಬಂದಿದೆಯಲ್ಲ, ಅಂದರೆ ಇದಕ್ಕೆ ಮುಂಚೆ ಏನು ಮದುವೆ ತನಕ ಹೋಗಿ ವಾಪಸ್ ಬಂದಿದೆ ಅಂತಕ್ಕಂಥದ್ದು ಇದೆ ಅಲ್ವಾ? ಹೋಗಿದೆ, ಬಂದೈತೆ. ಹಾಂ. ಗುರುವಿನ ಏನಂದರೆ ಗುರುಗಳನ್ನು ನೀವು ಒಂದೇ ಕುಟುಂಬದವರೆಲ್ಲರೂ ಕೂಡ ಒಟ್ಟಿಗೆ ದತ್ತಾತ್ರೇಯರ ಗಾಣಗಾಪುರ ಇದೆ, ಗೊತ್ತಲ್ವಾ? ಗಾಣಗಾಪುರಕ್ಕೆ ನಿಮ್ಮ ತಂದೆ ತಾಯಿಗಳು ಉಕ್ತವನಾಗಿ ಮಗನನ್ನು ಕರ್ಕೊಂಡು ಹೋಗಿ ಸಂಗಮ ಸ್ನಾನ ಮಾಡಿ ಗುರುಗಳ ಪಾದುಕಾ ಪೂಜೆಯನ್ನು ಮಾಡಿಕೊಂಡು ಒಮ್ಮೆ ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಪ್ರತಿ ಗುರುವಾರ ಒಂದು ಸ್ವಲ್ಪ ಕಡಲೆಕಾಳನ್ನು ಯಾವುದಾದ್ರೂ ಗುರುಗಳ ಸನ್ನಿಧಾನಕ್ಕೆ ಅರಿಶಿಣದ ಜೊತೆಗೆ ಅರಿಶಿಣ ಮತ್ತು ಕಡಲೆಕಾಳನ್ನು ಗುರುಗಳ ಸನ್ನಿಧಾನದಲ್ಲಿ ಅರ್ಪಣೆ ಮಾಡ್ತಾ ಬನ್ನಿ. ಒಂದು 16 ವಾರಗಳ ಕಾಲ ಇವ್ರ ಹೆಸರಲ್ಲಿ
ಗುರುವಿನ ಸನ್ನಿಧಾನದಲ್ಲಿ ಅರ್ಚನೆ ಮಾಡಿಸಿ, ಖಂಡಿತ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರೂಜಿ, ಲತಾ ಅಂತ ಮೈಸೂರಿಂದ. ನಮಸ್ತೆ ಮಾ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮೊಮ್ಮಗಳ ಬಗ್ಗೆ ಕೇಳಬೇಕಾಯ್ತು. 1ರಿಂದ 30 ಒಂದು ಸಂಖ್ಯೆ ಹೇಳಿ ಮಾ. ಮೇಡಮ್ 15. 15. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ಕಾರ ಗುರುಗಳೇ, ಚೆನ್ನಾಗಿದೆ ಗುರುಗಳೇ. ಅಮ್ಮ, ಏನು ನಿಮ್ಮ ಪ್ರಶ್ನೆ? ನನ್ನ ಮೊಮ್ಮಗಳು ಎಕ್ಸಾಮ್ ಮಾಡ್ತಾ ಇದ್ಲು, ಈಗಾಗಲೇ 3 ವರ್ಷದಿಂದ ಟ್ರೈ ಮಾಡ್ತಾ ಇದ್ದಾಳೆ, ಆಗ್ತಾ ಇಲ್ಲ. ಯಾವ ಎಕ್ಸಾಮು? CA ತಗೊಂಡಿದ್ದಾಳೆ ಗುರುಗಳೇ. ಏನು ಹೆಸರಿಟ್ಟಿದ್ದೀರಾ? ಶೋಭಾ ಅಂತ. ಬರೀ ಶೋಭಾ ಅಷ್ಟೇನಾ, ಬೇರೆ ಏನಾದರೂ ಇದೆಯಾ? ಇಲ್ಲ, ನಾವು ಚಿನ್ನು ಅಂತ ಕರಿತೀವಿ ಅಷ್ಟೇ, ಅವಳ ಹೆಸರು ಶೋಭಾ ಅಂತ. ಅದೇ ಏನಾಗುತ್ತೆ, ಏನು ನಕ್ಷತ್ರ ಅವ್ರದ್ದು? ಶ್ರವಣ ನಕ್ಷತ್ರ. ಅದೇ ನೀವು ಅದ್ರ ಮೇಲೆ ಯುಕ್ತವಾಗಿ ಮಾಡಿಟ್ಟಿದ್ದೀರಾ. ಬಟ್ ಈ ಶೋಭಾ ಅನ್ನೋ ಹೆಸರು ಸ್ವಲ್ಪ ಅವ್ರಿಗೆ ಸೂಕ್ತವಾಗಿಲ್ಲ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಆದರೂ ಚಿಂತೆ ಮಾಡುವ ಅಗತ್ಯ ಇಲ್ಲ, ಯಾಕೆಂದರೆ ಹಿಟ್ಟಿದ್ದೀರಾ, ದೊಡ್ಡ ವಯಸ್ಸುಗಳಾಗಿದ್ದಾಳೆ. ಹಾಗಾಗಿ ಚಿಂತೆ ಮಾಡುವ ಅಗತ್ಯ ಇಲ್ಲ. ಒಂದು ಕೆಲಸ ಮಾಡಿ, ಆಂಜನೇಯನ ಸನ್ನಿಧಾನ ಇದೆಯಾ ನಿಮ್ಮ ಮನೆಯ ಹತ್ರ? ಮನೆ ಹತ್ರ ಇದೆ ಗುರುಗಳೇ. ಹಾಂ, ನಿಮಗೆ ಒಂದು ಮಂತ್ರ ಕೊಡ್ತೀನಿ. ಇದನ್ನ ಏನು ಮಾಡಬೇಕಪ್ಪ ಅಂದರೆ, ಅಕ್ಕಿ ಗೊತ್ತಲ್ವಾ? ಏನು ಗುರುಗಳೇ? ಅಮ್ಮ, ಅಕ್ಕಿ ಇದೆ ಅಲ್ವಾ ನಿಮ್ಮ ಮನೆಯಲ್ಲಿ? ಅತ್ತಿ ಇದೆ ಗುರುಗಳೇ. ಯಾವುದಾದ್ರೂ ಆಂಜನೇಯನ ಸನ್ನಿಧಾನದಲ್ಲಿ ನಿಮ್ಮ ಮೊಮ್ಮಗಳು ಎಷ್ಟು ತೂಕ ಇದ್ದಾಳೋ ಅಷ್ಟು ತೂಕದ್ದಷ್ಟು, ಕನಿಷ್ಠ ಈಗ ನಿಮಗೆ ಶಕ್ತಿ ಇದ್ದರೆ ಪೂರ್ತಿ ತೂಕ ಕೊಡಿ. ಇಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಈಗ 60 kg ಇದ್ದರೆ 600 ಗ್ರಾಮು. 600 ಗ್ರಾಮ್. ಇದನ್ನ ತುಲಾಭಾರ ಅಂತ ಕರೀತಾರೆ. ಸರಿ. ಎಲ್ಲಾದರೂ ಆಂಜನೇಯನ ಸನ್ನಿಧಾನದಲ್ಲಿ ಅಲ್ಲೇನಾದರೂ ಈ ವಾರ್ಷಿಕೋತ್ಸವ ಇತ್ಯಾದಿಗಳಿದ್ದಾಗ ಅನುದಾನ ನಡೆಯುತ್ತೆ, ಗೊತ್ತಲ್ವಾ? ಗೊತ್ತು ಗುರುಗಳೇ. ಆ ಸಂದರ್ಭದಲ್ಲಿ ನೀವು ಇವತ್ತೇ ಸಂಕಲ್ಪವನ್ನು ಮಾಡಿ ಆಂಜನೇಯ ಸನ್ನಿಧಾನಕ್ಕೆ ಹೋಗಿ, ಅಪ್ಪ ನಿಂದು ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನನ್ನ ಮೊಮ್ಮಗಳ ಈ ರೀತಿಯಾದ ಸಂಕಲ್ಪ ಕಾರ್ಯವನ್ನು ನೆರವೇರಿಸಿಕೊಡು, ಆ ಅನುದಾನಕ್ಕೆ ನನ್ನ ಶಕ್ತಿಯಾನುಸಾರದಲ್ಲಿ ನಾನು ಅನುಕೂಲವನ್ನು ಮಾಡಿಕೊಡ್ತೇನೆ ಅಂತೇಳಿ ಆಂಜನೇಯನಲ್ಲಿ ಮೊರೆ ಇಟ್ಟು ಪ್ರಾರ್ಥನೆ ಮಾಡಿ ಈ ಮಂತ್ರನ ಬರೆದಿಟ್ಕೊಳ್ಳಿ. ಅಸಾಧ್ಯ ಸಾಧಯ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧು ಮತ್ಕಾರ್ಯಂ ಸಾಧಯ ಪ್ರಭು. ಅಸಾಧ್ಯ ಸಾಧಯ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧು ಮತ್ಕಾರ್ಯಂ ಸಾಧಯ ಪ್ರಭು ಅಂತೇಳಿ ಈ ಮಂತ್ರನ ಬರೆದಿಟ್ಕೊಂಡು ಪ್ರತಿನಿತ್ಯವೂ ಕೂಡ 136 ಬಾರಿ ಪ್ರಾತಃ ಕಾಲದಲ್ಲಿ ಎದ್ದು ಅನನ್ಯವಾಗಿ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಈ ಮಂತ್ರವನ್ನು ಪಠಿಸಿ ಖಂಡಿತ ಈ ಒಂದು ಏನು ನೆಕ್ಸ್ಟ್ ಬರುವಂತಹ ಎಕ್ಸಾಮ್ ಏನಿದೆಯೋ ಖಂಡಿತ ಪಾಸಾಗುತ್ತೆ. ಆ ಹುಡುಗಿಯ ಸಂಕಲ್ಪ ನೆರವೇರುವಂತಾಗುತ್ತೆ ಆಂಜನೇಯನ ಅನುಗ್ರಹದಿಂದ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ಇನ್ನುಳಿದ ರಾಶಿ ಫಲಗಳನ್ನು ತಿಳಿಸ್ಬಿಡಿ. ಖಂಡಿತ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಪ್ರಭಾವ ವ್ಯಕ್ತಿಗಳಿಂದ ಸ್ನೇಹ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಕೋರ್ಟು ಕಚೇರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಥವಾ ಭೂ ವ್ಯವಹಾರಾದಿಗಳಲ್ಲಿ ಇವತ್ತಿನ ದಿವಸ ತಗಾದೆಗಳಿರ್ತಕ್ಕಂಥದ್ದಾಗಿರುತ್ತೆ. ಸೋದರರ ಮಧ್ಯದಲ್ಲಿ ಸ್ವಲ್ಪ ಮನಸ್ಸನ್ನು ಚಂಚಲತೆಯನ್ನು ಬಿಟ್ಟು ಸಮಾಧಾನದಿಂದ ಇವತ್ತಿನ ದಿವಸ ಹಿರಿಯರೊಟ್ಟಿಗೆ ಸಮಾಲೋಚಿಸಿ ಎಲ್ಲ ಕೆಲಸ ಕಾರ್ಯಾದಿಗಳನ್ನು ಪ್ರಾರಂಭಿಸೋದ್ರಿಂದ ಧನುರಾಶಿಯವರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಗುರುಗಳ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ವಿವಾಹಾದಿ ಕಾರ್ಯಾದಿಗಳಿಗೆ ಚಾಲನೆ ಮಾಡ್ತಕ್ಕಂಥದ್ದು. ಇನ್ನು ಉದ್ಯೋಗದಲ್ಲೂ ಕೂಡ ಬಡ್ತಿ ಸಿಗ್ತಕ್ಕಂಥದ್ದಾಗಿರುತ್ತೆ. ಸರ್ಕಾರದಿಂದ ಏನಾದರೂ ಬರಬೇಕಾಗಿರ್ತಕ್ಕಂಥ ಹಣಕ್ಕೆ ಸಂಬಂಧಪಟ್ಟ ಹಾಗೋ ಅಥವಾ ಗುತ್ತಿಗೆದಾರದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೂ ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಅಪೇಕ್ಷಿತವಾಗಿರ್ತಕ್ಕಂಥ ಕಾರ್ಯಾದಿಗಳು ಸಫಲತೆ ಕಾಣ್ತಕ್ಕಂಥದ್ದು. ಮಕರ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆಯ ಜೊತೆಗೆ ಆಂಜನೇಯನ ದರ್ಶನವನ್ನು ಮಾಡಿ ಶುಭವಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ವಾಸಗೃಹದ ಬದಲಾವಣೆ ಅಥವಾ ಗೃಹ ನಿಮಿತ್ತವಾಗಿರ್ತಕ್ಕಂಥದ್ದು, ಮನೆ ಕಟ್ಟಬೇಕು ಅಥವಾ ಮನೆಯನ್ನು ಪರ್ಚೇಸ್ ಮಾಡಬೇಕು ಅಂತಕ್ಕಂಥವ್ರು ಇವತ್ತಿನ ದಿವಸ ಲೋನುಗೋ ಅಥವಾ ಹಣಕಾಸಿನ ಸಂಬಂಧಿತವಾದಂಥ ವಿಚಾರಾದಿಗಳಲ್ಲಿ ಇವತ್ತಿನ ದಿವಸ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಪುತ್ರರಿಂದ ಸಹಕಾರ ಸಿಗ್ತಕ್ಕಂಥದ್ದು. ವೃತ್ತಿರಂಗದಲ್ಲೂ ಕೂಡ ಇವತ್ತಿನ ದಿವಸ ಪ್ರಗತಿ ಕಾಣ್ತಕ್ಕಂಥದ್ದಾಗಿರುತ್ತೆ. ಆಭರಣಾದಿಗಳ ಕೊಳ್ಳುವಿಕೆ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದು. ಇನ್ನಷ್ಟು ಶುಭವನ್ನು ಕಾಣಬೇಕು, ಸಂಕಲ್ಪವನ್ನು ನೆರವೇರಿಸಬೇಕು ಅಂದರೆ ರಾಮಚಂದ್ರನ ಪ್ರಾರ್ಥನೆ ಮಾಡಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಪತಯೇ ನಮಃ ಅಂತೇಳಿ ರಾಮಚಂದ್ರನ ದರ್ಶನ ಮಾಡಿ ಶುಭವಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಸ್ವಲ್ಪ ಅಜಾಡ್ಯತೆ ಅಂತಕ್ಕಂಥದ್ದು, ಮಾನಸಿಕವಾಗಿರ್ತಕ್ಕಂಥ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಸರ್ಕಾರದಿಂದ ಭೀತಿ ಆಗ್ತಕ್ಕಂಥದ್ದು, ಭೀತಿ ಬರ್ತಕ್ಕಂಥದ್ದು. ಅದರಲ್ಲೂ ಕೂಡ ಆಡಿಟಿಂಗ್ಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ವಿಚಾರಾದಿಗಳಲ್ಲೂ ಸರ್ಕಾರದಿಂದ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದಾಗಿರುತ್ತೆ.
ಅದರೊಟ್ಟಿಗೆ ಕೂಲಂಕುಷವಾಗಿ ಆಲೋಚಿಸಿ ಯಾವ ಕಾರ್ಯಾದಿಗಳನ್ನು ಸನ್ಮಂಗಳವನ್ನು ಮಾಡುವ ವೈವಾಹಿಕವಾಗಿರ್ತಕ್ಕಂಥ ವಿಚಾರಾದಿಗಳನ್ನು ಅಲ್ಲಿ ಪ್ರಯತ್ನಿಸಿ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಉದ್ಯೋಗದಲ್ಲಿ ಕೂಡ ಶುಭಪ್ರದವಾಗಿರ್ತಕ್ಕಂಥದ್ದು. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಜಿಜ್ಞಾಸೆಗಳಿರ್ತಕ್ಕಂಥದ್ದಾಗಿರುತ್ತೆ. ವೈವಾಹಿಕವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲೂ ಕೂಡ ಸ್ವಲ್ಪ ಜಿಜ್ಞಾಸೆಗಳಿರ್ತಕ್ಕಂಥದ್ದು. ಇವತ್ತಿನ ದಿವಸ ವಿಶೇಷವಾಗಿ ಲಕ್ಷ್ಮೀ ವೆಂಕಟರಮಣನ ದರ್ಶನ, ಕುಲದೇವರ ಪ್ರಾರ್ಥನೆ ಮಾಡಿ ಮೀನರಾಶಿಯವರು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಒಳ್ಳೆಯದಾಗಲಿ. ಖಂಡಿತ ಗುರೂಜಿ. ಇನ್ನು ಇವತ್ತು ನಾವು ಈ ಹರಕೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ದೇವರ ಹರಕೆಯ ಊಟವನ್ನು ಮೊದಲು ಯಾರಿಗೆ ನೀಡಬೇಕು ಅಂತ? ನಮಗೆ ಸಹಜವಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ನಮಗೆ ವಾರ್ಷಿಕೋತ್ಸವ, ಬ್ರಹ್ಮೋತ್ಸವ, ಕಲ್ಯಾಣೋತ್ಸವ ಅಂತಕ್ಕಂಥ ನಾವು ಮಾಡ್ತೀವಿ. ಹರಕೆ ಅಂತಕ್ಕಂಥದ್ದು ಈಗ ಮಕ್ಕಳ ಬಗ್ಗೆ ಈಗ ನಮಗೆ ಸಾಕಷ್ಟು ವಿಚಾರಗಳಲ್ಲಿ ಮದುವೆ ಆಗಿಲ್ಲ ಅಂತಕ್ಕಂಥದ್ದು. ಇವರು ಏನು ಮಾಡಬೇಕಪ್ಪ ಅಂದರೆ ಯಾವುದಾದ್ರೂ ಕುಲದೇವರನ್ನು ಅಥವಾ ಎಲ್ಲ ರೀತಿಯಲ್ಲೂ ಕೂಡ ನಿತ್ಯ ಮಂಗಳಮಯವಾಗಿರ್ತಕ್ಕಂಥವನು ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಅಂತ. ಯಾಕೆಂದರೆ ಅವನು ಕಲ್ಯಾಣಪ್ರದನು, ನಿತ್ಯವೂ ಕೂಡ ಕಲ್ಯಾಣಪ್ರದ. ಯಾಕೆಂದರೆ ತಿರುಪತಿಯಲ್ಲಿ ಅನುನಿತ್ಯವೂ ಕೂಡ ಕಲ್ಯಾಣೋತ್ಸವ ನಡೀತಾ ಇರತಕ್ಕಂಥದ್ದು. ಹಾಗಾಗಿ ಮುಖ್ಯವಾಗಿ ಈ ರೀತಿಯಾದಂಥ ಹರಕೆ ಸಂಬಂಧಿತವಾಗಿ ಸಂತಾನ ಆಗಿಲ್ಲ, ಎಲ್ಲೋ ಕುಲದೇವರ ಹತ್ರ ಹೋಗಿ ಹರಕೆ ಹೊತ್ವಿ. ಹೀಗೆ ಆಯಾಯ ದೇವತೆಗಳು ಮುಖ್ಯವಾಗಿ ಏನಪ್ಪ ಅಂದರೆ ಗಂಡು ದೇವತೆಗಳಿಗೆ ಗಣದೇವತೆಗಳಿರ್ತಾರೆ, ಹೆಣ್ಣು ದೇವತೆಗಳಿಗೆ ಯೋಗಿನಿ ದೇವತೆಗಳಿರ್ತಾರೆ. ಬಲಿ ದೇವರಿಗೆ ನರಸಿಂಹನಿಗೆಲ್ಲ ಬಲಿ ಕೊಡ್ತಾರೆ, ನರಸಿಂಹನಿಗೆಲ್ಲ ಕೊಡ್ತಕ್ಕಂಥದ್ದು. ನರಸಿಂಹನ ಸಮೀಪದಲ್ಲಿರ್ತಕ್ಕಂಥ ಗಣದೇವತೆಗಳಿಗೂ ಕೊಡ್ತಕ್ಕಂಥದ್ದು. ಹಾಗೆ ಆಂಜನೇಯನ ಸಮೀಪದಲ್ಲಿ ನಮ್ಮ ಮುತ್ತತ್ತಲ್ಲಿ ಕೂಡ ಈಗ ಎಲ್ಲ ಬಲಿ ಪ್ರಧಾನ ಕೂಡ ಇರತಕ್ಕಂಥದ್ದು. ಹೀಗೆ ಆ ಒಂದು ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇದಾಗಿ ಅಲ್ಲಿ ಹೆಣ್ಣು ದೇವತೆಗಳಾದರೆ ಏನಪ್ಪ ಅಂದರೆ ಮೊದಲನೇದಾಗಿ 5 ಜನ ಮುತ್ತೈದೆಯರನ್ನು ಕರಿಬೇಕು. 5 ಜನ ಮುತ್ತೈದೆಯರು, 5 ಜನ ಹೆಣ್ಣು ಮಕ್ಕಳು, ಇವರಿಬ್ಬರನ್ನು ಕೂರಿಸಿ ಇವರಿಗೆ ಮದುವೆ ಅದು ಊಟ ಆದ ನಂತರದಲ್ಲಿ ಬೇರೆ ಪಂಕ್ತಿಯನ್ನು ಮಾಡಬೇಕು. ಇವರನ್ನು ಪ್ರತ್ಯೇಕವಾಗಿ, ಯಾಕೆಂದರೆ ಇದು ನನ್ನ ಅನುಭವದಲ್ಲಿ ನಾನು ಕಂಡುಕೊಂಡಂಥ ಸತ್ಯ. ಯಾಕೆಂದರೆ ಕೆಲವು ಸಂದರ್ಭಗಳಲ್ಲಿ ಇನ್ನೊಂದು ಏನಪ್ಪ ಅಂದರೆ ದೊಡ್ಡ ಎಡವಟ್ಟು ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ ನೈರ್ಮಲ್ಯವನ್ನು ಪೂರ್ತಿ ಆ ಒಂದು ಏನು ದೇವಸ್ಥಾನದ ಇದು ಪ್ರಕಾರ ಇದಿರುತ್ತೆ ಏನು ಸ್ಥಳ ಇರುತ್ತಲ್ವ, ಅದನ್ನೆಲ್ಲ ಹಾಳು ಮಾಡಿ ಇಟ್ಬಿಟ್ಟಿರ್ತಾರೆ. ಅಂದರೆ ಆ ನೈರ್ಮಲ್ಯತೆ ಅಂತಕ್ಕಂಥದ್ದನ್ನು ಕಾಪಾಡ್ಕೊಳ್ಬೇಕಾದದ್ದು ಕೂಡ, ಶುಚಿತ್ವ ಕಾಪಾಡ್ಕೊಳ್ಬೇಕಾದದ್ದು ಕೂಡ ನಮ್ಮ ಮೂಲ ಕರ್ತವ್ಯವಾಗಿರಬೇಕು. ಏಕೆ ಶಾಸ್ತ್ರದಲ್ಲಿ ಏನು ಹೇಳುತ್ತಪ್ಪ ಅಂದರೆ ನಭಾರಂ ಸಪ್ತಸಾಗರಂ ನಭಾರಂ ಸಪ್ತಶಿಖರಂ ಅಂತೇಳಿ. ಅಂದರೆ ಎಷ್ಟು ಭಾರ ಆಗುತ್ತೆ ದೇವರ ಆ ಒಂದು ಪ್ರಾಕಾರದಲ್ಲಿ ನಾವು ಏನಾದರೂ ವಸ್ತುಗಳು ಹಾಕಿದಾಗ ದೇವರಿಗೆ 7 ಸಪ್ತ ಸಮುದ್ರ ಸಾಗರಗಳಷ್ಟು ಭಾರ ಆಗುತ್ತಂತೆ. ಅಂದರೆ ನಾವು ಮುಖ್ಯವಾಗಿ ಅಲ್ಲಿಗೆ ಅದಕ್ಕೆ, ಯಾಕೆಂದರೆ ಶಾಸ್ತ್ರದಲ್ಲೂ ಇದೆ ಶುಚಿತ್ವ ಅಂತಕ್ಕಂಥದ್ದು ಮೊದಲನೇ ಆದ್ಯತೆಯನ್ನು ಕೊಡಬೇಕು. ನಾವು ಕೆಲಸವನ್ನು ಮಾಡಿಬಿಟ್ಟು ಎಲ್ಲ ಅಲ್ಲಲ್ಲೇ ಬಿಸಾಕ್ಬಿಟ್ಟು ಬಂದುಬಿಡ್ತೀವಿ. ಆದ್ದರಿಂದ ಮೊದಲನೇದಾಗಿ ನೀವು ಮಾಡಿರೋ ಸಂಕಲ್ಪ ಯಾವುದೇ ಕಾರಣಕ್ಕೂ ನೆರವೇರಿದ್ದ ಆದ್ಯ ಆಗಿಯೂ ಕೂಡ ಆ ನಂತರದಲ್ಲಿ ಸಮಸ್ಯೆಗಳು ಬರ್ತಕ್ಕಂಥದ್ದು ಎಷ್ಟೋ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಕಾಣಿರ್ತಕ್ಕಂಥದ್ದು. ಹಾಗಾಗಿ ಅಮ್ಮನವರ ಸನ್ನಿಧಾನ ಅಥವಾ ಯಾವುದೇ ಸನ್ನಿಧಾನ ಆದರೂ ಕೂಡ ಮೊದಲನೇದಾಗಿ ಹೆಣ್ಣು ಮಕ್ಕಳ ಅಂದರೆ ಚಿಕ್ಕ ಮಕ್ಕಳಿಗೆ ಆಹಾರವನ್ನು ಬಡಿಸಿ ಆನಂತರ ಹೆಣ್ಣು ಮಕ್ಕಳಿಗೆ ಬಡಿಸಿ ಆನಂತರ ಪಂಕ್ತಿಯನ್ನು ಬಡಿಸುವಂಥ ಅಭ್ಯಾಸವನ್ನು ಮಾಡಿಕೊಂಡಾಗ ಖಂಡಿತ ಅಮ್ಮನವರು ಸಂತೃಪ್ತರಾಗ್ತಾರೆ. ಇನ್ನು ಮಹಾವಿಷ್ಣುವೋ ಅಥವಾ ಈಶ್ವರನೋ ಆಂಜನೇಯನೋ ಹೀಗೆ ಪುರುಷ ಪ್ರಧಾನವಾದ ದೇವಸ್ಥಾನಗಳಲ್ಲಿ ಮುಖ್ಯವಾಗಿ ಯಾರು ಹಿರಿಯರಿದ್ದಾರೋ ಅವ್ರ ಸಂಬಂಧದಲ್ಲಿ ಯಾರು ಮೊದಲನೇದಾಗಿ ಊಟ ಮಾಡಬಾರ್ದು. ಭಕ್ತಾದಿಗಳು, ಯಾರೋ ಒಬ್ಬರು ಭಕ್ತಾದಿಗಳು, ಯಾಕಂದರೆ ಅನಾಮಧೇಯನಾಗಿ ಭಗವಂತ ಬಂದಿರ್ತಾನೆ, ಅಲ್ಲಿ ಸಾಕ್ಷಾತ್ ಭಗವಂತನ ಸ್ವರೂಪ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಯಾರು ಹಿರಿಯರಿರ್ತಾರೋ ಅವರನ್ನು ಗೌರವಪೂರ್ವಕವಾಗಿ ಕರ್ಕೊಂಡು ಹೋಗಿ ಅವರಿಗೆ ಮೊದಲನೇದಾಗಿ ಪಂಕ್ತಿಯಲ್ಲಿ ಬಡಿಸಿ ಆನಂತರ ಭಕ್ತಾದಿಗಳಿಗನ್ನು ಬಡಿಸಿ ಆನಂತರ ಇವರು ಊಟವನ್ನು ಮಾಡಬೇಕು. ಖಂಡಿತ ಗುರುಜಿ. ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.